ಈ ಬುಲೆಟ್ ಸ್ಪೀಡ್ ನೈಜ ಸಂತ್ರಸ್ತರ ವಿಚಾರದಲ್ಲಿ ಯಾಕಿಲ್ಲ? ಈ ಆಸಕ್ತಿ, ಈ ಹಿತಾಸಕ್ತಿ ಯಾಕೆ ತೋರಿಸಲ್ಲ ನೀವು? 2019ರಿಂದ ವಿವಿಧೆಡೆ ನೆರೆ ಸಂತ್ರಸ್ತರಿಗೆ ಸೂರು ಸಿಕ್ಕಿಲ್ಲ, ಮನೆ ಸಿಕ್ಕಿಲ್ಲ. ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಜನ ಪ್ರತಿದಿನವೂ ಕೂಡ ಪರದಾಟ ಪಡ್ತಾರೆ, ಇರೋದಕ್ಕೊಂದು ಸೂರಿಲ್ಲದೆ. ಇನ್ನು ಪ್ಲಾಸ್ಟಿಕ್ ಟಾರ್ಪಲ್ಗಳನ್ನು ಅಳವಡಿಸಿ ಸಂತ್ರಸ್ತರು ಇವತ್ತು ನಮಗೆ ಮನೆ ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಹೇಳಿ ದಿನ ದೂಡ್ತಾ ಇದ್ದಾರೆ. ಈ ಬುಲೆಟ್ ಸ್ಪೀಡ್ ನ ಕೆಲಸ ಯಾಕೆ ಅಂತ ವಿಚಾರದಲ್ಲಿ ನೀವು ತೋರಿಸೋದಿಲ್ಲ? ಹೈಕಮಾಂಡ್ ಹೇಳ್ತು ಅಂತ ಹೇಳಿ ನೀವು ಇವತ್ತು ಆ ಕೋಗಿಲೆ ಬಡಾವಣೆಯ ಬಳಿ ಯಾರ್ಯಾರು ಮನೆ ಕಳ್ಕೊಂಡ್ರು ಅವರಿಗೆ ನೀವು ಫಟಾಫಟ್ ಅಂತೇಳಿ ಇಷ್ಟೆಲ್ಲ ಮಾಡಿದ್ರಲ್ಲ. ನಮ್ದೇ ಜನ, ನಮ್ಮವರೇ, ನಮ್ಮ ನಾಡಿನವರೇ ಪ್ರಕೃತಿ ವಿಕೋಪಕ್ಕೆ ತಮ್ಮ ಬದುಕನ್ನ ಕಳ್ಕೊಂಡವರು, ಮನೆ ಮಟ್ಟ ಕಳ್ಕೊಂಡವರು, ತಮ್ಮವರನ್ನ ಕಳ್ಕೊಂಡವರು, ಅಂತವ್ರಿಗೆ ಯಾಕೆ ನೀವು ಈ ರೀತಿ ಕನಿಕರ ತೋರಿಸೋದಿಲ್ಲ? ಕೇವಲ ನಿಮ್ಗೆ ರಾಜಕೀಯ ಹಿತಾಸಕ್ತಿಯೇ ಮೇಲಾಯ್ತಾ? ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಸಾಧ್ಯ ಇಲ್ವಾ ಅಂತ ಹೇಳಿ ಕೇಳಿದ್ರೆ ಮಾಡಿ ತೋರಿಸ್ತಾ ಇದ್ದಾರೆ. ಕೋಗಿಲು ನಿವಾಸಿಗಳಿಗೆ ಮನೆ 11,20,000 ರೂಪಾಯಿ ರೇಂಜಿನ ಮನೆ ಇವರಿಗೆ ಕೊಡ್ಲಿ, ತಪ್ಪಿಲ್ಲ. ಆದ್ರೆ ನೈಜ ಸಮಸ್ಯೆಯಿಂದಾಗಿ ಅಥವಾ ಪ್ರಕೃತಿ ವಿಕೋಪದಿಂದಾಗಿ ತಮ್ಮ ಜೀವನ ಎಲ್ಲವನ್ನ ಕಳ್ಕೊಂಡಂತ ಜನರ ನೋವಿಗೂ ಕೂಡ ನೀವು ಮಿಡಿಬೇಕಲ್ಲ. ಯಾಕೆ ಮಾಡಲ್ಲ ಅನ್ನೋದೇ ಪ್ರಶ್ನೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನೋಡಿ, ಬುಲೆಟ್ ಟ್ರೈನ್ ರೀತಿಯಲ್ಲಿ ಇವ್ರು ಕೆಲಸ ಮಾಡ್ತಾರೆ. ಆದ್ರೆ ನಮ್ಮವರು ಇವತ್ತು ಕಣ್ಣೀರ್ ಹಾಕ್ತಾ ಪ್ರತಿದಿನವೂ ಕೂಡ ಒಂದಿನ ಕಳೆಯೋದಕ್ಕೂ ಕೂಡ ಅವರು ಮರುಗ್ತಾ ಇದ್ರೆ ಅಂತವರ ಪರವಾಗಿ ಯಾಕೆ ಇವರ ಮನ ಮಿಡಿಯೋದಿಲ್ಲ? ಇನ್ಸೈಡ್ ಏನೇನಾಗಿದೆ ಹನುಮಂತು? ರಂಜಿತ್, ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ಕೇರಳ ಚುನಾವಣೆಯ ರಾಜಕಾರಣದ ದಾಳಕ್ಕೆ ಕರ್ನಾಟಕದಲ್ಲಿ ಇಂಥದ್ದೊಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದು ಹೇಳಿದ್ರೆ, ಸರ್ಕಾರವೇ ಕಾನೂನು ಮಾಡಿದೆ. ಸರ್ಕಾರದ ಜಾಗದಲ್ಲಿ ಯಾರೂ ಕೂಡ ಅತಿಕ್ರಮ ಪ್ರವೇಶ ಮಾಡಬಾರದು, ಶೆಡ್ಗಳನ್ನ ಹಾಕಬಾರದು, ಮನೆಗಳನ್ನ ಕಟ್ಟಬಾರದು. ಅಂಥದ್ದೊಂದೇನಾರ ಕಟ್ಟುವಂತ ಪ್ರಸಂಗ ಆದ್ರೆ ಅದನ್ನ ಒಡೆದು ಹಾಕುವಂಥದ್ದು, ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ಜಿಬಿಎ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಮಾಡ್ತಾ ಬಂದಿದ್ದಾರೆ. ಇದೀಗ ಒಂದು ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಕರೆ ಮಾಡಿದ್ರು, ಅಥವಾ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತನಾಡಿದ್ರು ಅಂತ ಕಾರಣಕ್ಕಾಗಿ, ಮತ್ತೆ ಅವರ ಜೊತೆಗೆ ಕೊಟ್ಟಂತ ಮಾತಿನ ಕಾರಣಕ್ಕಾಗಿ ಇಲ್ಲಿ ಕಾನೂನನ್ನ ವಿಚಾರಕ್ಕೆ, ತಾವೇ ಮಾಡಿದಂತಹ ಕಾನೂನಿಗೆ ತಾವೇ ಬದ್ಧರಾಗಿ ಇರದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಾನವೀಯತೆ ವಿಚಾರಕ್ಕೆ ಪ್ರಶ್ನೆ ಅಂತ ಬಂತ ಸಂದರ್ಭದಲ್ಲಿ, ಮಾನವೀಯತೆ ಕೇವಲ ಈ ಒಂದು ಪ್ರಕರಣದಲ್ಲಿ ಯಾಕೆ ಮಿಡಿಯಿತು ಸರ್ಕಾರಕ್ಕೆ ಅನ್ನೋಂತ ಬಂದಂತ ಸಂದರ್ಭದಲ್ಲಿ, ಕೇರಳದಲ್ಲಿ ಈಗೇನು ಮುಂದಿನ ಕೆಲ ದಿನಗಳಲ್ಲಿ ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲಿ ಅಲ್ಲಿ ಕಾಂಗ್ರೆಸ್, ಎಲ್ಡಿಎಫ್ ಮತ್ತೆ ಯುಡಿಎಫ್ ನ ನಡುವೆ ನೇರವಾದಂತಹ ಹಣಾಹಣಿ ಇರುವಂತಹ ಕಾರಣಕ್ಕಾಗಿ ಮುಸ್ಲಿಂ ಸಮುದಾಯದ ಮತ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ಎಲ್ಡಿಎಫ್ ಮತ್ತೆ ಯುಡಿಎಫ್ ನಡುವಿನ ಒಂದು ರಾಜಕೀಯ ಲೆಕ್ಕಾಚಾರದ ಮಾತುಕತೆಗಳು, ಪ್ರಸಂಗಗಳು ಜೋರಾಗಿ ನಡೀತಾ ಇದಾವೆ. ಯಾಕಂತಂದು ಹೇಳಿದ್ರೆ, ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಕೇರಳದ ತಿರುವನಂತಪುರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಅಲ್ಲಿ ಒಂದು ಶಿವಗಿರಿ ಮಠದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇರುವಂತದ್ದು. ಅಂದ್ರೆ ಅಲ್ಲಿಯ ಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ರಾಜಕಾರಣಿಗಳು ರಾಜಕಾರಣ ಮಾಡಲಿ, ಆದ್ರೆ ಇಂಥದ್ದೊಂದು ಸರ್ಕಾರವೇ ಮಾಡಿದಂತಹ ನಿಯಮವನ್ನ ಸರ್ಕಾರವೇ ಉಲ್ಲಂಘನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಸೇಮ್ ಟೈಮ್ ಕೊಡಗು ಆ ಭಾಗದಲ್ಲಿ ಒಂದು ಮನೆಗಳಿಗೆ ಈಗಲೂ ಕೂಡ ನಿರಾಶ್ರಿತರು ಸಾಕಷ್ಟು ಜನ ಈಗಲೂ ಕೂಡ ಅರ್ಜಿ ಹಾಕೊಂಡಿದ್ದಾರೆ. ಅಂತವರಿಗೆ ಮನೆ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆಗೆ ಆ ಕೆಲಸದ ತೀವ್ರತೆ ಕಾಣಿಸಲಿಲ್ಲ, ಅಂತ ಫಾಸ್ಟ್ ಆಗಿ ಕೆಲಸ ಆಗಲಿಲ್ಲ. ಈ ಪ್ರಕರಣದಲ್ಲಿ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಹೇಳಿದಂತ ಸೂಚನೆ ಮೇರೆಗೆ ಕೆಲಸ ಫಾಸ್ಟ್ ಆಯಿತು. ಇದೀಗ ಇದೇ ಅಸ್ತ್ರವನ್ನ ಇಟ್ಕೊಂಡು ಬಿಜೆಪಿ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಟೀಕೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ. ಯಾಕೆಂತಂದು ಹೇಳಿದ್ರೆ, ಇಲ್ಲಿ ಕನ್ನಡಿಗರ ಮತವನ್ನ ತೆಗೆದುಕೊಂಡು ವಲಸಿಗರಿಗೆ ಅಕ್ರಮ ವಲಸಿಗರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿದೆ ಅನ್ನೋಂಥ ಟೀಕೆಗಳು, ಪೋಸ್ಟರ್ಗಳು ಕೂಡ ಬಿಜೆಪಿ ಬಿಡುಗಡೆ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ರಾಜಕೀಯ ಕಾರಣಕ್ಕಾಗಿ ಕರ್ನಾಟಕದ ವಿಚಾರಕ್ಕೆ ಎಲ್ಲೋ ಒಂದು ಕಡೆಗೆ ಸರ್ಕಾರ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿರುವಂತದ್ದು ಈಗ ಇತಿಹಾಸದಲ್ಲಿ ದಾಖಲಾಗಿ ಉಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ರಂಜಿತ್, ಹನುಮಂತು, ಕೆಟ್ಟ ಸಂಪ್ರದಾಯ ಅನ್ನೋದಕ್ಕಿಂತ ಪಾಪ ನಮ್ಮ ಕೊಡಗು, ಮಡಿಕೇರಿ ಆ ಭಾಗದಲ್ಲಿ ಜನ ಪ್ರತಿದಿನವೂ ಕೂಡ ಪರಿತಪಿಸ್ತಾ ಇದ್ದಾರೆ. ಒಂದು ಸೂರಿಲ್ಲ, ಅವ್ರು ಯಾರು ಕೂಡ ಏನು ಇಲ್ಲದೆ ಇದ್ದವರಲ್ಲ. ನಮ್ಮ ಎಲ್ಲವನ್ನ ಕಳ್ಕೊಂಡ್ರು, ಜೀವನ ಎಲ್ಲವನ್ನ. ಇನ್ನು ಚಿಕ್ಕಮಗಳೂರು ಭಾಗಕ್ಕೆ ಬಂದ್ರೆ ಅಲ್ಲೂ ಕೂಡ ಹಂಗೆ ಆಯ್ತು. ಇವರಿಗೆ ಮಿಡಿಯದಂತ ಇವರ ಮನಸ್ಸು, ಈ ಸರ್ಕಾರದ ಮನಸ್ಸು, ಯಾವುದೋ ರಾಜ್ಯದಿಂದ ಬಂದು ಸರ್ಕಾರಿ ಜಾಗದಲ್ಲಿ ಕೂತು ಅದೇನಾಯ್ತು ಅಂತ ಹೇಳಿ ಹಿಂಗ್ ಮಾಡ್ತಾರ ಅಂತ ಹೇಳಿದ್ರೆ, ಪಾಪ ಇವ್ರದ್ದು ಬದುಕಲ್ವಾ? ನಮ್ಮ ನಾಡಿನಲ್ಲಿ ಹುಟ್ಟಿ, ನಮ್ಮ ನಾಡಿನಲ್ಲಿದ್ದು, ನಮ್ಮಲ್ಲೇ ಎಲ್ಲವನ್ನ ಕಳ್ಕೊಂಡವ್ರದ್ದು ಇವ್ರದ್ದು ಬದುಕಲ್ವಾ? ಇವ್ರಿಗೆ ಮಾನವೀಯತೆ ಅನ್ನೋದು ಬೇಡವಾ ಅಂತ?
ಮಿಡಿಯೋದ್ ಬೇಡವಾ ಹನುಮಂತು? ಆಗಿರುವಂತಹ ಕೊಡಗು ಚಿಕ್ಕಮಗಳೂರು ಆ ಭಾಗದಲ್ಲಿ ಮನೆಗಳನ್ನ ಕಳೆದುಕೊಂಡು ಮನೆಗಳಿಗೆ ಅರ್ಜಿ ಹಾಕಿರುವಂತಹ ಅನೇಕ ಉದಾಹರಣೆಗಳಿದಾವೆ. ಆದರೆ ಅವರಿಗೆ ಮಿಡಿಯದಂತಹ ಮಾನವೀಯತೆ ಈ ಪ್ರಕರಣದಲ್ಲಿ ಯಾಕೆ ಮಿಡಿಯಿತು? ಇದಕ್ಕೆ ಕಾರಣ ಏನು? ಹೈಕಮಾಂಡ್ ನಾಯಕರಿಂದ ಸೂಚನೆ ಬಂತು. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಹಾಕಿದಂತ ರಾಜಕೀಯ ದಾಳದ ಟ್ರ್ಯಾಪ್ಗೆ ನೀಟಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ರಾಜ್ಯದ ಕಾಂಗ್ರೆಸ್ನ ನಾಯಕರು ನೀಟಾಗಿ ಸಿಲುಕಿದ್ರು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಅಲ್ಲಿಯ ಚುನಾವಣೆಯ ದೃಷ್ಟಿಕೋನ ಮಾನವೀಯತೆ ಆಧಾರಿತವಾಗಿ ನೋಡುವಂತದ್ದಾದ್ರೆ ಮೊದಲು ರಾಜೀವ್ ಗಾಂಧಿ ವಸತಿ ಇಲಾಖೆಯಲ್ಲಿ ನಾವು ಅನೇಕ ರಾಜ್ಯದ ಬಡವರಿಗೆ ಮನೆಗಳನ್ನ ಕೊಡ್ತಾ ಇದ್ದೀವಿ ಅನ್ನೋಂತ ಮಾತನ್ನ ವಸತಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಹೇಳ್ತಾರೆ, ಸಿಎಂನವರು ಹೇಳ್ತಾರೆ. ಅದರ ಪ್ರಾಕ್ಟಿಕಲ್ ಆಗಿ ಇವತ್ತಿಗೂ ಕೂಡ ಸಾಕಷ್ಟು ಜನರಿಗೆ ಮನೆಗಳು ಸಿಕ್ಕಿಲ್ಲ. ಅಂತವರಿಗೆ ಮನೆಗಳ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾದಂತದ್ದು ಸರ್ಕಾರದ ಜವಾಬ್ದಾರಿ. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ರಾಜಕೀಯ ಕಾರಣಕ್ಕಾಗಿ ಇಕ್ಕಟ್ಟಿಗೆ ಸಿಲುಕೊಂಡು ಇಂತಹದ್ದೊಂದು ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು. ಮತ್ತೊಂದು ಕಡೆಗೆ ಇದೊಂದು ರೀತಿ ಮುಂಬರುವಂತಹ ದಿನಗಳಲ್ಲಿ ಯಾರಾದರೂ ಭೂಗಳ್ಳರು ಸರ್ಕಾರಿ ಜಾಗದಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಹೋದ್ರೆ ಈ ಪ್ರಕರಣದ ಉದಾಹರಣೆ ಕೊಡುವಂತಹ ರೀತಿಯಲ್ಲಿ ಈಗ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಇಲ್ಲಿ ಮಿಡಿದಂತಹ ಹೈಕಮಾಂಡ್ ಸೂಚನೆ ಮೇರೆಗೆ ಮಿಡಿದಂತಹ ಹೃದಯ ಬೇರೆ ಬೇರೆ ಮನೆಗಳನ್ನ ಕಳೆದುಕೊಂಡಿರುವಂತಹ ನಿರಾಶ್ರಿತರ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆಗೆ ಜಾಣ ಮೌನಕ್ಕೆ ಸರ್ಕಾರ ಜಾರಿಕೊಂಡಂತೆ ಇದೆ. ಇದು ಮತ್ತೊಂದು ಕಡೆಗೆ ಇಲ್ಲಿ ಮುಂಬರುವಂತಹ ಚುನಾವಣೆಯ ದೃಷ್ಟಿಕೋನದಲ್ಲಿ ಕರ್ನಾಟಕದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅದು ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಇವತ್ತು ಸಚಿವ ಜಮೀರ್ ಅಹಮದ್ ಅವರಿಗೆ 1ನೇ ತಾರೀಕು ಅನ್ನೋಷ್ಟೊತ್ತಿಗೆ ಅವರಿಗೆ ಮನೆಯನ್ನು ಕೊಡ್ತೀವಿ, ಮತ್ತೆ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡ್ತೇವೆ, ಪರಿಶೀಲನೆ ಅರ್ಹರಿಗೆ ಕೊಡ್ತೇವೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಮೊದಲನೇದಾಗಿ ಇಲ್ಲಿ ಸರ್ಕಾರದ ನಿಯಮ ಏನು? ಸರ್ಕಾರದ ಜಾಮನದಲ್ಲಿ ಯಾರೂ ಕೂಡ ಅತಿಕ್ರಮ ಪ್ರವೇಶ ಮಾಡಬಾರದು ಅನ್ನೋಂಥದ್ದು ಇರುವಂತಹ ನಿಯಮ. ಆ ನಿಯಮವನ್ನು ಮೀರಿ ಈಗ ಮಾನವೀಯತೆಯ ದಾಳವನ್ನು ಹಾಡ್ತಾರೋ, ಮಾನವೀಯತೆಯ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇರುವಂತದ್ದು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತದ್ದು. ಇಲ್ಲಿ ಕನ್ನಡಿಗರಿಗೆ ಎಲ್ಲೋ ಒಂದು ಕಡೆಗೆ ಕನ್ನಡಿಗರ ಮತವನ್ನ ಪಡೆದು ಹೈಕಮಾಂಡ್ ಒಂದು ಸೂಚನೆಗೆ ಮಣದ್ರ ಸರ್ಕಾರ ಅನ್ನೋ ಪ್ರಶ್ನೆಗಳಿಗೆ ಮೂಡ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು. ಈ ಬುಲೆಟ್ ಸ್ಪೀಡ್ ನೈಜ ಸಂತ್ರಸ್ತರ ವಿಚಾರದಲ್ಲಿ ಯಾಕಿಲ್ಲ ಈ ಆಸಕ್ತಿ, ಈ ಹಿತಾಸಕ್ತಿ ಯಾಕೆ ತೋರಿಸಲ್ಲ ನೀವು? 2019ರಿಂದ ವಿವಿಧೆಡೆ ನೆರೆ ಸಂತ್ರಸ್ತರಿಗೆ ಸೂರು ಸಿಕ್ಕಿಲ್ಲ, ಮನೆ ಸಿಕ್ಕಿಲ್ಲ. ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಜನ ಪ್ರತಿದಿನವೂ ಕೂಡ ಪರದಾಟ ಪಡ್ತಾರೆ, ಇರೋದಕ್ಕೊಂದು ಸೂರಿಲ್ಲದೆ. ಇನ್ನು ಪ್ಲಾಸ್ಟಿಕ್ ಟಾರ್ಪಲ್ಗಳನ್ನು ಅಳವಡಿಸಿ ಸಂತ್ರಸ್ತರು ಇವತ್ತು ನಮಗೆ ಮನೆ ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಹೇಳಿ ದಿನ ದೂಡ್ತಾ ಇದ್ದಾರೆ. ಈ ಬುಲೆಟ್ ಸ್ಪೀಡ್ ನ ಕೆಲಸ ಯಾಕೆ ಅಂತ ವಿಚಾರದಲ್ಲಿ ನೀವು ತೋರಿಸೋದಿಲ್ಲ? ಹೈಕಮಾಂಡ್ ಹೇಳ್ತು ಅಂತ ಹೇಳಿ ನೀವು ಇವತ್ತು ಆ ಕೋಗಿಲೆ ಬಡಾವಣೆಯ ಬಳಿ ಯಾರ್ಯಾರು ಮನೆ ಕಳ್ಕೊಂಡ್ರು ಅವರಿಗೆ ನೀವು ಫಟಾಫಟ್ ಅಂತೇಳಿ ಇಷ್ಟೆಲ್ಲ ಮಾಡಿದ್ರಲ್ಲ. ನಮ್ದೇ ಜನ, ನಮ್ಮವರೇ, ನಮ್ಮ ನಾಡಿನವರೇ ಪ್ರಕೃತಿ ವಿಕೋಪಕ್ಕೆ ತಮ್ಮ ಬದುಕನ್ನ ಕಳ್ಕೊಂಡವರು, ಮನೆ ಮಟ್ಟ ಕಳ್ಕೊಂಡವರು, ತಮ್ಮವರನ್ನ ಕಳ್ಕೊಂಡವರು, ಅಂತವ್ರಿಗೆ ಯಾಕೆ ನೀವು ಈ ರೀತಿ ಕನಿಕರ ತೋರಿಸೋದಿಲ್ಲ? ಕೇವಲ ನಿಮ್ಗೆ ರಾಜಕೀಯ ಹಿತಾಸಕ್ತಿಯೇ ಮೇಲಾಯ್ತಾ? ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಸಾಧ್ಯ ಇಲ್ವಾ ಅಂತ ಹೇಳಿ ಕೇಳಿದ್ರೆ ಮಾಡಿ ತೋರಿಸ್ತಾ ಇದ್ದಾರೆ. ಕೋಗಿಲು ನಿವಾಸಿಗಳಿಗೆ ಮನೆ 11,20,000 ರೂಪಾಯಿ ರೇಂಜಿನ ಮನೆ ಇವರಿಗೆ ಕೊಡ್ಲಿ, ತಪ್ಪಿಲ್ಲ. ಆದ್ರೆ ನೈಜ ಸಮಸ್ಯೆಯಿಂದಾಗಿ ಅಥವಾ ಪ್ರಕೃತಿ ವಿಕೋಪದಿಂದಾಗಿ ತಮ್ಮ ಜೀವನ ಎಲ್ಲವನ್ನ